ಗಜೇಂದ್ರಗಢದಿಂದ ಕಾಲ್ಕಾಲೇಶ್ವರ ದೇವಸ್ಥಾನಕ್ಕೆ ರೋಪ್ ವೇ ನಿರ್ಮಾಣಕ್ಕೆ ಅಂತಿಮ ಹಂತದ ವಿನ್ಯಾಸದ ಕುರಿತು ಗುರುವಾರ ಗುಡ್ಡದ ಮೇಲೆ ಭೇಟಿ ನೀಡಿದ ರಾಜ್ಯ ಖನಿಜ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಾಸಕ ಜಿಎಸ್ ಪಾಟೀಲ್ ಪ್ರವಾಸೋದ್ಯಮ ಅಧಿಕಾರಿಗಳು, ಖಾಸಗಿ ಕಂಪನಿ ಅಧಿಕಾರಿಗಳು, ಮುಖಂಡರೊಂದಿಗೆ ಚರ್ಚಿಸಿದರು. ಬಳಿಕ ಶಾಸಕರು ಮಾತನಾಡಿ 110 ಕೋಟಿ ಅನುದಾನ ವೆಚ್ಚದಲ್ಲಿ ರೋಪ್ ವೇ ನಿರ್ಮಾಣವಾಗಲಿದೆ. ಖಾಸಗಿ ಸಹಭಾಗಿತ್ವದ ಜೊತೆ ಸರ್ಕಾರ ಕೈಜೋಡಿಸಿದೆ. ಯೋಜನೆ ಅನುಷ್ಠಾನ ಕುರಿತು ನೀಲಿ ನಕಾಶೆ ಸಿದ್ಧವಾಗಿದೆ. ಶೀಘ್ರದಲ್ಲಿ ಅನುಷ್ಠಾನಕ್ಕೆ ತರಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಕೆಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಐಎಸ್ ಪಾಟೀಲ್, ಸಿದ್ದಣ್ಣ ಬಂಡಿ, ಶಶಿಧರ್ ಹೂಗಾರ್, ಚಂಬಣ್ಣ ಚೌಡಿ, ಮುರ್ತುಜಾ ಡಾಲಾಯತ್, ರಾಜು ಸಾಂಗ್ಲಿಕರ್, ಶ್ರೀಧರ್ ಬಿದ್ರಳ್ಳಿ, ವೆಂಕಟೇಶ್ ಮುದ್ಗಲ್ ಹಾಜರಿದ್ದರು.